ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹೆಲ್ತಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದು ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಿದ್ರೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಏನು ಹೆಲ್ತಿ ರೆಸಿಪಿ ಅಂತಂದರೆ, ಈ ರೆಸಿಪಿನ ಮಾಡೋಕ್ಕೆ ನಾನು ಎಲೆಕೋಸು ತೊಗೊಂಡಿದ್ದೀನಿ, ಈರುಳ್ಳಿ ಮತ್ತು ಟೊಮೊಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 3-4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವನ್ನೆಲ್ಲ ತೊಗೊಂಡು ಫಸ್ಟ್ ಎಲೆಕೋಸನ್ನ ನಾನು ಹಂಚಿನಾಗ ಹಾಕಿ ಫ್ರೈ ಮಾಡಿದ್ದೀನಿ. 3 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಮಸಾಲೆ ಐಟಮ್ ಏನೇನು ಬೇಕು ಅಂತ ಅವನ್ನೆಲ್ಲ ಹಾಕಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎಣ್ಣೆನ. ನೋಡ್ತಾ ಇರ್ಬೋದು, ನಾನು ಎಷ್ಟು ಹಾಕ್ಕೊತೀನಿ ಅಷ್ಟೇ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು, ಜಾಸ್ತಿ ಹಾಕ್ಕೊಳೋದು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ನೋಡ್ಕೊಂಡು ಹಾಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಎಣ್ಣೆನೂ ಕಡಿಮೆ ಇರಬೇಕು, ಜಾಸ್ತಿ ಹಾಕಬಾರ್ದು. ಆಮೇಲೆ ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ತಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅನ್ನೋವರೆಗೂ ಬಿಟ್ಬಿಟ್ಟು ನೆಕ್ಸ್ಟ್ ಏನು ಹೆಚ್ಕೊಂಡಿದ್ನಲ್ವ ಅವನ್ನೆಲ್ಲ ಹಾಕ್ತೀನಿ ನಾನು ಇವಾಗ. ನೋಡ್ತಾ ಇರ್ಬೋದು, ಚಟಪಟ ಅಂದು ಜೀರಿಗೆ ಸಾಸಿವೆ. ಏನು ತರಕಾರಿ ಕೊಯ್ದು ಇಟ್ಕೊಂಡಿದ್ನಲ್ಲ, ಎಲೆಕೋಸು, ಈರುಳ್ಳಿ ಮತ್ತು ಕರಿಬೇವು, ಟೊಮೊಟೊ, ಮೆಣಸಿನ್ಕಾಯಿ ಅವನ್ನಷ್ಟನ್ನು ಹಾಕಿ ಫ್ರೈ ಮಾಡ್ತೀನಿ ಚೆನ್ನಾಗಿ. ಅದಕ್ಕೆ ನಾನು ಮಸಾಲೆ ಐಟಮ್ ಹಾಕಿದ್ದೆ. ಅರಿಶಿನ, ಸಾಂಬಾರು ಪೌಡರ್ ಹಾಕಿದ್ದೆ, ಸ್ವಲ್ಪ ಉಪ್ಪು ಹಾಕಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈ ಆಡಿಸ್ತಾ ಇದ್ದೆ. ನೋಡ್ತಾ ಇರ್ಬೋದು ಈಗ ಕೈ ಆಡಿಸ್ತಾ ಇದ್ದೀನಿ ಅಂತ. ಸ್ವಲ್ಪ ನೀರು ಹಾಕಿ ಕೈ ಆಡಿಸ್ತಾ ಇರಿ, ಯಾಕಂದ್ರೆ ತಳ ಒತ್ತುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಈಗ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಮಾಡಿ. ಖಾರ ಆವಾಗಲೇ ಹಾಕಿಲ್ಲ, ಯಾಕಂದರೆ ಘಾಟ ಬರುತ್ತೆ ಅಂತ ಹಾಕಿಲ್ಲ. ಇವಾಗ ಹಾಕ್ತಾಯಿದ್ದೀವಿ ಖಾರನ. ಈ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಘಾಟ ಹೋಗೋವರೆಗೂ, ಇಲ್ಲಾಂದರೆ ಘಾಟ ಇರುತ್ತೆ. ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಆಗಬೇಕಿನ್ನು. ಎಲೆಕೋಸೆಲ್ಲ ಫ್ರೈ ಮಾಡಿದ್ದೀವಿ, ಆದರೆ ಇನ್ನೊಂದ್ಸಲ ಚೆನ್ನಾಗಿ ಫ್ರೈ ಮಾಡಿದರೆ ಟೇಸ್ಟಾಗಿರುತ್ತೆ ಅಂತ ಅಷ್ಟೇ. ಎಲೆಕೋಸು ಕೂಡ ನಮ್ಮ ಹೆಲ್ತಿಗೆ ಒಳ್ಳೆಯದು, ಹಾಗೆ ಮೊಟ್ಟೆ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ಅವೆರಡು ಕೂಡಿಸಿ ಮಾಡಿದರೆ ಒಂದು ಹೆಲ್ತಿ ಫುಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಒಂದು 3 ಮೊಟ್ಟೆ ಒಡೆದಾಕುತ್ತೆ ಇದರಲ್ಲೇ. ನಿಮ್ಗೆ ಎಷ್ಟು ಒಂದು 3 ಇಲ್ಲ 4 ಮೊಟ್ಟೆ ಹಾಕ್ಕೊಳ್ಳಿ. ಹಾಕಿದರೆ ಚೆನ್ನಾಗಿರುತ್ತೆ. ಅದಕ್ಕೆ ಓವರಾಗಿ ಹಾಕಿದರೆ ಚೆನ್ನಾಗಿರಲ್ಲ. ಇಬ್ಬರಿಗಂದರೆ ಒಂದು 3 ಮೊಟ್ಟೆ ಸಾಕು. ಇನ್ನು ಜಾಸ್ತಿ ಜನಕ್ಕಂದರೆ ಒಂದು 4-5 ಮೊಟ್ಟೆ ಹೊಡೆಯಿರಿ ಸಾಕು, ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಮೊಟ್ಟೆ ಹೊಡೆದ್ಬಿಟ್ಟು ಒಂದು 3 ಮೊಟ್ಟೆ ಹೊಡಿತಿದ್ದೀವಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ ಮೊಟ್ಟೆ. 3 ಇದ್ದರೆ ಸಾಕು. 3 ಮೊಟ್ಟೆ ಹೊಡೆದ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು ಇದರಲ್ಲಿ. ಈ ಕೈ ಆಡಿಸೋದ್ರಲ್ಲೇ ಇರೋದು ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಹಂಗೆ ಬಿಟ್ಬಿಟ್ರೆ ಟೇಸ್ಟಿಯಾಗಿ ಬರಲ್ಲ ಅಂತ ಹೇಳ್ಬೋದು ನಿಮಗೆ. ನೋಡ್ತಾ ಇರ್ಬೋದು, ನಾವು ಕೈ ಆಡಿಸ್ತೀವಲ್ವ, ಅದೇ ಥರ ನೀವು ಅಗಲ ಮುಗ್ಲ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಒತ್ತಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್. ನಾವು ಉಪ್ಪೆಲ್ಲ ಹಾಕಿದ್ದೀವಿ, ಉಪ್ಪು, ಖಾರ, ಸಾಂಬಾರು ಪೌಡರ್, ಮಸಾಲ ಎಲ್ಲ ಹಾಕಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳು ಕೂಡ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ ತಿನ್ನೋದಕ್ಕೆ. ಇದರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ದೀನಿ. ನೀವು ಪರೋಟ ಕೂಡ ಮಾಡ್ಬೋದು. ನೀವು ಇದಕ್ಕೆ ರೈಸ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬಾರ್ದು, ಚೆನ್ನಾಗಿರುತ್ತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಲ್ಲ ಅಂತಂದರೆ ನಿಮಗೂ ತುಂಬ ಇಷ್ಟ ಆಗುತ್ತೆ. ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಹಂಗಾದ್ರೆ ಚೆನ್ನಾಗಿರುತ್ತೆ ಮೊಟ್ಟೆಗೆ. ಇಲ್ಲಾಂದರೆ ಸ್ವಲ್ಪ ಖಡಕ್ಕಾಗಿ ಅನಿಸಲ್ಲ, ಅದಕ್ಕೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ಬಿಟ್ಟು ಕೈ ಆಡಿಸ್ತಾ ಇರಬೇಕು. ಅದು ಮೊಟ್ಟೆ ಎಲ್ಲ ಉಂಡೆ ಕಟ್ಟಬೇಕು, ಉಂಡೆ ಥರ ಆಗಬೇಕು. ಆ ಥರ ಆದ್ರೇ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು, ಕೈ ಆಡಿಸ್ತಾನೆ ಇದ್ದೀವಿ. ಅದು ಯಾವಾಗ ಉಂಡೆ ಕಟ್ಟುತ್ತೋ ಆವಾಗ ನಾವು ಇಳಿಸ್ಬಿಡೋದು ಅಷ್ಟೇ. ನೋಡಿ, ಮೊಟ್ಟೆ ಹೆಲ್ತಿ ಆದ ಮೊಟ್ಟೆ ಮತ್ತು ಎಲೆಕೋಸು ಪಲ್ಯ ರೆಡಿ ಆಗುತ್ತೆ. ಈ ಥರ ನೀವು ಒಂದ್ಸಲ ಮಾಡಿರ್ತೀರಾ ಎಲ್ಲ ಅಥವಾ ಇಲ್ಲ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ. ಮಾಡಿಲ್ಲ ಅಂತಂದ್ರೆ ನೋ ಅಂತ ಕಮೆಂಟ್ ಮಾಡಿ, ಮಾಡಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಭಾಳ ಹೊತ್ತು ಕೈ ಆಡಿಸ್ತಾನೆ ಇರಬೇಕು ಇದಕ್ಕೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು ಕಡಿಮೆ ಆದರೆ ಚೆನ್ನಾಗಿರಲ್ಲ, ಉಪ್ಪು ಖಾರ ಅಂತಂದು. ಈಗ ಎಲ್ಲ ಲಾಸ್ಟಿಗೆ ರೆಡಿ ಆಯಿತು. ಈಗ ಊಟ ಮಾಡೋದು ನೋಡಿರಿ. ಈ ರೈಸ್ ಮಾಡಿದ್ದೀನಿ, ಮೊಟ್ಟೆ ಪಲ್ಯ, ಎಲೆಕೋಸು ಮತ್ತು ಮೊಟ್ಟೆ ಪಲ್ಯ, ಚಪಾತಿ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.
ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರದ್ದು ಮಾಡಿದರೆ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಅಂತಲೇ ಹೇಳ್ಬೋದು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನನ್ನ ಚಾನಲಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಇದ್ದಾವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.